ಒಬ್ಬ ಸಾಮಾನ್ಯ ಕಾಲೇಜು ವಿದ್ಯಾರ್ಥಿ ಮೃತಪಟ್ಟಾಗ ಆತನ ಅಂತ್ಯಕ್ರಿಯೆಗೆ ಲಕ್ಷಾಂತರ ಜನ ಸ್ವಯಂ ಪ್ರೇರಿತರಾಗಿ ಸೇರ್ತಾರೆ ಅಂದರೆ ನೀವೇ ಯೋಚನೆ ಮಾಡಿ. ಸುಮ್ಮನೆ ಜನ ಯಾರದ್ದೂ ಅಂತ್ಯ ಸಂಸ್ಕಾರಕ್ಕೆ ಈ ರೇಂಜ್ಗೆ ಬರೋದಿಲ್ಲ ಅಲ್ವಾ? ಆದರೆ ಬಿಹಾರದಲ್ಲಿ ಇತ್ತೀಚೆಗೆ ಇಂತಹದ್ದೇ ಒಂದು ಘಟನೆ ನಡೆದಿದೆ. ಜನರಿಗಾಗಿ ಧ್ವನಿ ಎತ್ತಿದ ಒಬ್ಬ ಯುವಕನನ್ನ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಎನ್ಕೌಂಟರ್ ಹೆಸರಲ್ಲಿ ಮುಗಿಸಿಬಿಟ್ಟಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಯಾರು ಈ ಭರತ್ ಭೂಷಣ್ ತಿವಾರಿ, ಆತನಿಗೆ ಬಂದ ಪರಿಸ್ಥಿತಿ ಏನು, ಈ ಕಟು ಸತ್ಯದ ಬಗ್ಗೆ ಇವತ್ತು ನಾವು ಮಾತಾಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಈ ಕತೆ ಶುರುವಾಗೋದು ಬಿಹಾರದ ಜುಮೈನಾ ಅನ್ನೋ ಹಳ್ಳಿಯಿಂದ. ಸುಮಾರು 2 ವರ್ಷಗಳ ಹಿಂದೆ ಅಲ್ಲಿ ಭೀಕರ ಪ್ರವಾಹ ಬಂದು ಇಡೀ ಗ್ರಾಮ ನೀರಿನಲ್ಲಿ ಮುಳುಗೋಗಿತ್ತು. ಪ್ರವಾಹ ನಿಂತ ಮೇಲೂ ನೀರು ಸರಾಗವಾಗಿ ಹೋಗದೆ ಇಡೀ ಊರೇ ಹಳ್ಳದಂತಾಗಿತ್ತು. ಇದರಿಂದ ಬೇಸತ್ತ ಜನ ಅಧಿಕಾರಿಗಳ ಮನೆ ಕಚೇರಿ ಬಾಗಿಲು ತಟ್ಟಿದರು. ಆದರೆ ಭ್ರಷ್ಟ ಅಡ್ಮಿನಿಸ್ಟ್ರೇಷನ್ ಮಾತ್ರ ಕಣ್ಣು ಮುಚ್ಚಿ ಕೂತ್ಕೊಂಡಿತ್ತು. ಈ ಸಂದರ್ಭದಲ್ಲಿ BSc ದ್ವಿತೀಯ ವರ್ಷ ಓದ್ತಾ ಇದ್ದ ಭರತ್ ಭೂಷಣ್ ತಿವಾರಿ ಅನ್ನೋ ಯುವಕ ಜನರ ಪರವಾಗಿ ನಿಲ್ಲೋದಕ್ಕೆ ನಿರ್ಧಾರ ಮಾಡ್ದ. ಭರತ್ ತಿವಾರಿ ತನ್ನ ಹೋರಾಟಕ್ಕೆ ಆಯ್ದುಕೊಂಡಿದ್ದು ಸೋಷಿಯಲ್ ಮೀಡಿಯಾವನ್ನು. ಆತ ನೇರವಾಗಿ ಸರ್ಕಾರಿ ಕಚೇರಿಗಳಿಗೆ ನುಗ್ಗಿ ಅಧಿಕಾರಿಗಳನ್ನು ಪ್ರಶ್ನಿಸಿ ಅದನ್ನು ಫೇಸ್ಬುಕ್ನಲ್ಲಿ ಲೈವ್ ಮಾಡೋದಕ್ಕೆ ಆರಂಭ ಮಾಡ್ದ. ಭರತ್ ತಿವಾರಿಯ ಈ ಧೈರ್ಯ ಲೋಕಲ್ ಜನರಿಗೆ ಭರವಸೆ ನೀಡಿತು. ಆದರೆ ಭ್ರಷ್ಟ ಅಧಿಕಾರಿಗಳು ಬಾಯಿ ಮಾತಿಗೆ ಜಗ್ಲಿಲ್ಲ. ಇದೇ ಕೋಪದಲ್ಲಿ ಭರತ್ ಒಂದು ದೊಡ್ಡ ತಪ್ಪು ಮಾಡಿದ. ಮಾತು ಕೇಳದ ಅಧಿಕಾರಿಗಳಿಗೆ ಹೆದರಿಸಲು ಆತ ಪರವಾನಗಿ ಇಲ್ಲದ ಇಲ್ಲೀಗಲ್ ಒಂದು ಗನ್ ಖರೀದಿಸಿದ. ನೇರವಾಗಿ ಹೇಳಿದರೆ ಕೇಳಲ್ಲ, ಇವರಿಗೆ ಭಗತ್ ಸಿಂಗ್ ತರಹದ ಕ್ರಾಂತಿಕಾರಿಗಳೇ ಬೇಕು ಅಂತ ಗನ್ ತೋರಿಸಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾರಂಭಿಸಿದ. ಕಾನೂನನ್ನು ಕೈಗೆತ್ತಿಕೊಂಡ ಆ ಒಂದು ತಪ್ಪೇ ಆತನ ಜೀವಕ್ಕೆ ಮುಳ್ಳಾಗುತ್ತೆ. ಜೂನ್ 17ನೇ ತಾರೀಕು ಪೊಲೀಸರು ಭರತ್ ಮನೆಗೆ ಮುತ್ತಿಗೆ ಹಾಕ್ತಾರೆ. ಭರತ್ ಎಂದಿನಂತೆ ಫೇಸ್ಬುಕ್ ಲೈವ್ನಲ್ಲೇ ಇದ್ದ. ಲೈವ್ನಲ್ಲೇ ಆತ ತಾನು ತಪ್ಪು ಮಾಡಿಲ್ಲ ಅಂತ ವಾದ ಮಾಡಿ ಕೊನೆಗೆ ತನ್ನ ಕೈಯಲ್ಲಿದ್ದ ಗನ್ನನ್ನು ಪೊಲೀಸರಿಗೆ ಕೊಟ್ಟು ಸರೆಂಡರ್ ಆದ. ಆದರೆ ಇದಾದ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಭರತ್ನನ್ನು ಎನ್ಕೌಂಟರ್ ಮಾಡಿದರು. ಪೊಲೀಸರ ಕತೆ ಬೇರೆನೇ ಇತ್ತು. अगर करेगा तो उसको पूरा करना पड़ेगा, अगर नहीं करेगा तो ये युद्ध क्रांतिकारी ही युद्ध होगा. बोलिए इस पे कोई है? ಆತ ಮಾನಸಿಕವಾಗಿ ಸ್ಥೀಮಿತದಲ್ಲಿರಲಿಲ್ಲ. ಆತನೇ ಮೊದಲು ಪೊಲೀಸರ ಮೇಲೆ ಗುಂಡು ಹಾರಿಸಿದ. ಆತ್ಮರಕ್ಷಣೆಗಾಗಿ ನಾವು ಶೂಟ್ ಮಾಡಬೇಕು ಆಯಿತು ಅಂತ ಪೊಲೀಸರು ಸ್ಟೇಟ್ಮೆಂಟನ್ನು ಕೊಟ್ಟರು. ಆದರೆ ಕುಟುಂಬಸ್ಥರು ಮತ್ತು ಪ್ರತ್ಯಕ್ಷದರ್ಶಿಗಳು ಹೇಳೋದೇ ಬೇರೆ. ಭರತ್ ಈಗಾಗಲೇ ಶರಣಾಗಿದ್ದರೂ ಪೊಲೀಸರು ಬೇಕಂತಾನೆ ಆತನ ಅಪ್ಪರ್ ಬಾಡಿಗೆ ಶೂಟ್ ಮಾಡಿ ಕೊಂದಿದ್ದಾರೆ ಅನ್ನೋದು ಅವರ ಗಂಭೀರ ಆರೋಪ. ಭರತ್ ಸಾವಿನ ಸುದ್ದಿ ತಿಳಿತಾ ಇದ್ದಂಗೆ ಬಿಹಾರ ಒತ್ತಿ ಉರಿತಾ ಇದೆ. ಒಬ್ಬ ಸಾಮಾನ್ಯ ಯುವಕನ ಅಂತ್ಯಕ್ರಿಯೆಗೆ ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ಜನ ಜಮಾಯಿಸಿದ್ರು. ರಸ್ತೆ ತಡೆ ನಡೆಸಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಗಾಡಿಗಳ ಮೇಲೆ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಪವರ್ನಿಂದಾಗಿ ಈ ವಿಷಯ ಇಡೀ ರಾಜ್ಯಕ್ಕೆ ಹರಡಿತು. ಸದ್ಯಕ್ಕೆ ಎನ್ಕೌಂಟರ್ನಲ್ಲಿ ಭಾಗಿಯಾಗಿದ್ದ ಪೊಲೀಸರನ್ನು ಅಮಾನತು ಮಾಡಲಾಗಿದೆ ಮತ್ತು ತನಿಖೆ ನಡೀತಾ ಇದೆ. सारी चीजों का आपको बताएंगे सर क्या मामला सर? कितनी गोली लगी है सर? कितनी गोली लगी है सर? क्या स्थिति है सर? ಪೊಲೀಸ್ ಇಲಾಖೆ ತನಿಖೆಗಾಗಿ SIT ರಚನೆ ಮಾಡಬಹುದು. ಆದರೆ ಪೊಲೀಸ್ ವ್ಯವಸ್ಥೆ ತನ್ನ ಇಲಾಖೆಗೆ ಕಪ್ಪು ಚುಕ್ಕೆ ಬರಬಾರ್ದು ಅಂತ ಅಧಿಕಾರಿಗಳನ್ನೇ ರಕ್ಷಣೆ ಮಾಡುವ ಸಾಧ್ಯತೆ ಹೆಚ್ಚಿರ್ತದೆ. ಬಿಹಾರದ ಈ ರಾಜಕೀಯ ಮತ್ತು ಪೊಲೀಸ್ ವ್ಯವಸ್ಥೆಯ ನಡುವೆ ಭರತ್ ಭೂಷಣ್ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಪವರ್ಫುಲ್ ಜನರ ವಿರುದ್ಧ ಸಾಮಾನ್ಯರು ಧ್ವನಿ ಎತ್ತಿದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಒಂದು ಕನ್ನಡಿ. तो अगर वो मानने का तैयार है तो ये हथियार अभी त्याग दिया जाएगा. मांग सब बताया गया है, लेकिन मैं थोड़ा सा बता देता हूं कि इस देश में आज के बाद कोई भी नेता, मंत्री, विधायक या कोई भी अधिकारी समाज के साथ, देश के साथ खिलवाड़ नहीं करेगा. और चुनाव के समय, और सुनिए चुनाव के समय या कभी भी कोई वादा नहीं करेगा झूठा. अगर करेगा तो उसको पूरा करना पड़ेगा, अगर नहीं करेगा तो ये युद्ध क्रांतिकारी ही युद्ध होगा. बोलिए इस पे कोई है? तो सबसे बड़ा समस्या यहाँ पे ये है कि हम लोग जो यहाँ पे अभी खड़े हैं, तो जिस समाज के लिए कार्य किया जा रहा है, सरकार, हमारे बिहार सरकार जो ये कार्य कर रही है और भोजपुर प्रशासन, लेकिन कार्य थोड़ा यहाँ पे और ये चाहिए कि हम लोग जो यहाँ पे बसाया जा रही है लोगों को, जिनके लिए हो रहा है, तो थोड़ा और बेहतर से हो. हम लोग जहाँ खड़े हैं ये गड्ढा स्थान है और यहाँ
कहीं ना कुछ लोग यहाँ पे मिला है। 30 आदमी का यहाँ पर जमीन है। 30 आदमी लगभग 30 से 40 लोगों का गड्ढा में, ये हम लोग जहाँ देखे गड्ढे में ही है। थोड़ा आप देख सकते हैं, देखिए पानी लागल बटा ही देख बारिश हुआ है, कल पानी लग गया है एक दिन के बारिश में, और बाढ़ आएगा तो लमसम यहाँ हम लोग ये इतना हम लोग डूब जाएंगे लमसम। तो अभी हाँ ನಿಮ್ಗೇನನ್ಸುತ್ತೆ? ಭರತ್ ಮಾಡಿದ್ದು ತಪ್ಪಾ ಅಥವಾ ಅವನನ್ನು ಮುಗಿಸಿದ ಪೊಲೀಸ್ ವ್ಯವಸ್ಥೆ ತಪ್ಪಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ.